ನಮಸ್ತೆ. ಹೇಳಿ ಇದು ಎಲ್ಲಿ ಯಾವ ಜಾಗ ಸರ್ ಇದು? ಸರ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನವಲಾಳು ಗ್ರಾಮ ಅಂತೇಳಿ. ಎಸ್. ಇಲ್ಲಿ ಯಥೇಚ್ಛವಾಗಿ ಅಡಿಕೆ ಮತ್ತು ಭತ್ತವನ್ನು ಯಥೇಚ್ಛವಾಗಿ ಬೆಳೀತಾರೆ. ಎಸ್. ಈ ಎರಡು ಫಸಲುಗಳಿಗೆ ಉತ್ತಮವಾದ ಪ್ರಾಡಕ್ಟ್ ವಿಸ್ಟೇಜ್ ಕಂಪ್ನಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ಜಬೀವುಲ್ಲಾ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಇದು ನಾವೀಗ ನಮ್ಮ ಖ್ವಾಜಾ ಹುಸೇನ್ ಸರ್ ಅವರ ಹೊಲದಲ್ಲಿದ್ದೀವಿ. ತಾವು ಏನೇನು ಪ್ರಾಡಕ್ಟ್ ಕೊಟ್ಟಿದ್ದೀರಿ ಇವರಿಗೆ? ಸರ್, ನಾವು ಮೊದಲೇ ಇದು ಅಗ್ರಿ ಗ್ರಾನ್ಯುಲ್ಸ್ ಅಗ್ರಿ ಎಸ್ಟೇಜಿಂದ ಕೊಟ್ಟಿದ್ದೀವಿ ಸರ್. ಎಸ್. ಆಮೇಲೆ ಇವರಿಗೆ ಅದು ಅಗ್ರಿ 82 ಅಗ್ರಿ ಹ್ಯೂಮಿಕ್ ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋಕ್ಕೆ ಹೇಳಿದ್ವಿ. ಎಸ್. ಅವ್ರಿಗೆ ಇಲ್ಲೇ ಇದ್ದಾರೆ ರೈತರು. ಎಸ್. ಎಸ್. ಕೇಳಿ ಸರ್ ಇವ್ರಿಗೆ. ಸರ್, ಸರ್ ಯಾವ ಥರ ನೀವು ಬಳಸಿದ್ರಿ? ಸರ್, ಇದೇನಾಗಿದೆ ಅಂದರೆ ನಮ್ಮ ಜಮೀನು ಮತ್ತು ನಮ್ಮ ಪಕ್ಕದ ಜಮೀನು ಒಂದೇ ದಿನ ನಾಟಿ ಮಾಡಿದ್ದು. ನಾಟಿ ಮಾಡಿದ ನಂತರ ನಾನು ವಿಸ್ಟೇಜ್ ಕಂಪನಿ ಗೊಬ್ಬರನ ನಾನು ಬೇರೆ ಬಯೋಜಿಮ್ ಅದು ಇದು ಬೇರೆ ಎಲ್ಲ ಉಪಯೋಗಿಸ್ತಾ ಇದ್ದೆ. ಅದನ್ನ ಬಿಟ್ಟು ನಮ್ಮ ವಿಸ್ಟೇಜ್ ಕಂಪನಿಯ ಗ್ರಾನ್ಯುಲ್ ಫುಡ್ ಟೈಪ್ ಇರುವಂಥ ಒಂದು ಇದು ಯೂಸ್ ಮಾಡಿದ್ವಿ ನಾವು. ಗ್ರಾನ್ಯುಲ್ ಯೂಸ್ ಮಾಡಿದಾಗ ಭತ್ತ ಚೆಂಟೆಯಾಗಿ ಚೆನ್ನಾಗಿ ಬಂತು. ನಂತರ ವಿಸ್ಟೇಜ್ ಕಂಪ್ನಿಯಾದ ಒಂದು ಲಿಕ್ವಿಡ್ ಅನ್ನು ಕೊಟ್ಟರು, ಅದನ್ನು ನಾನು ಸ್ಪ್ರೇ ಮಾಡಿದೆ. 82 ಯೂಮಿಕ್ ಅಂತೇಳಿ. ಅದು ಎರಡರಲ್ಲಿ ಪಕ್ಕದ ಜಮೀನು ಮತ್ತು ನನ್ನ ಜಮೀನಿಗೆ ವ್ಯತ್ಯಾಸ ಏನಂತ ಅಂದ್ರೆ 8 ದಿನ ಮುಂಚಿತವಾಗಿ ತೆನೆ ಬಂದಿದೆ ಮತ್ತು ತೆನೆ ಉದ್ದವಾದ ತೆನೆ ಬರ್ತಾ ಇದೆ. ಆಮೇಲೆ ಬಿಳೆ ತೆನೆಗಳು ಜಾಸ್ತಿ ಬರ್ತಾ ಇಲ್ಲ. ನಾವು ಸ್ವಲ್ಪ ಲೇಟ್ ಆಗಿ ಬೆಳೆ ಮಾಡಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ. ಆದರೂ ಉತ್ತಮವಾದ ಇಳುವರಿನ ಇದರಲ್ಲಿ ಪಡಿಬೋದು ಅನ್ನೋದು ಇದು ನಮ್ಮ ಗಮನಕ್ಕೆ, ನಮ್ಮ ನೋಟಕ್ಕೆ ಕಂಡು ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್. ಪ್ರತಿಯೊಬ್ಬರು ರೈತರು ಬಳಸ್ಬೋದು. ರೋಗ ರುಜಿನಗಳು ಇರಲ್ಲ. ಈ ವಿಸ್ಟೇಜ್ ಕಂಪನಿ ಆರ್ಗಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ನಮ್ಮ ಜಮೀನುಗಳಿಗೆ ಫಲವತ್ತತೆನ ಹೆಚ್ಚು ಮಾಡೋದ್ರ ಜೊತೆಗೆ ಒಳ್ಳೆ ಉತ್ತಮವಾದ ಇದು ರಿಸಲ್ಟ್ ಬರುತ್ತೆ ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಡಿಫರೆನ್ಸ್ ಸರ್, ಇದು ಪಕ್ಕದ ಗದ್ದೆ ಅಂದ್ರೆ ಇದೇನಾ? ಪಕ್ಕದ ಗದ್ದೆ ಸರ್, ಅದು ಇದೇನಾ? ಒಂದೇ ದಿನ ಎರಡು ಜೊತೆಗೆ ನಾಟಿ ಮಾಡಿರೋಂಥದ್ದು. ಅದು ಇನ್ನೂ ಚೆಂಟೆನೂ ಕಿತ್ತಿಲ್ಲ, ತೆನೆ ಬಂದಿಲ್ಲ ಅದಿನ್ನು. ಬಟ್ ನಮ್ದು ಆಗಲೇ ತೆನೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಉದ್ದವಾದ ತೆನೆನ ಕೀಳ್ತಾ ಇದೆ. ಇದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು ವಿಸ್ಟೇಜ್ ಕಂಪನಿ ಪ್ರಾಡಕ್ಟ್ ಅನ್ನು ಯೂಸ್ ಮಾಡೋದ್ರಿಂದ ಅಲ್ವಾ? ಎಸ್. ಎಸ್. ಇದಲ್ವಾ ನೋಡಿ. ಎಸ್. ಎಸ್. ಚೆಂಟೆ ನೋಡಿ, ಯಾವುದೇ ರೀತಿಯ ಚೆಂಟಿನಲ್ಲಿ ಹುಳುಗಳಾಗ್ಲಿ ಕೆಳಗಡೆ ಡೋಮ ಅದು ಯಾವುದು ಕಂಡು ಬರ್ತಾ ಇಲ್ಲ. ಎಸ್. 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 ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಸರ್, ಇದು ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಜಮೀನಿನ ಮೇಲೆ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಇದನ್ನ ಯಥೇಚ್ಛವಾಗಿ ಬಳಸ್ತಾ ಬಂದರೆ ರೈತರೆಲ್ಲರೂ ತಮ್ಮ ಹೊಲವನ್ನು ಜಮೀನನ್ನು ಫಲವತ್ತವಾಗಿ ಇಟ್ಕೊಳ್ಳೋಕೆ ಒಂದು ಒಳ್ಳೆ ಸುವರ್ಣಾವಕಾಶ ಇದೆ. ಇದು ಒಂದು ಉತ್ತಮ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಓಕೆ ಸರ್.